ಇಲ್ಲೇನು ಮರ ಕಡಿಯೋ ಶಬ್ದ ಬರ್ತಿದೆಯಲ್ಲ? ಯಾಕೆ ಮರ ಕಡಿತಿದ್ಯಾ? ನನ್ನಿಷ್ಟ ಕಣ, ನಾವು ಒಂದಲ್ಲ ನೂರಾರು ಮರಗಳನ್ನು ಕಡಿತೀನಿ. ಇದನ್ನೆಲ್ಲ ಕೇಳಕ್ ನೀನ್ಯಾರೋ? ಮರಗಳಿಂದ ಏನಾದ್ರೂ ಪ್ರಯೋಜನ? ಹೋಗಿ ಪ್ರೇಮಿ. ಮೂರ್ಖ, ಮರಗಳನ್ನು ಕಡಿದ್ರೆ ಪರಿಸರಕ್ಕೆ ಹಾನಿಯಾಗುತ್ತೆ. ಪ್ರಾಣಿ ಪಕ್ಷಿಗಳು ಮನುಕೂಲ ಹಾಳಾಗುತ್ತೆ. ಹೀಗೆ ಮರಗಳನ್ನು ಕಡಿತಾ ಹೋದರೆ ಕಾಡೆಲ್ಲ ನಾಶವಾಗಿ ಕಾಡಿನ ಪ್ರಾಣಿಗಳೆಲ್ಲ ನಾಡಿಗೆ ಬರುತ್ತವೆ. ನಮ್ಮ ರಾಯಚೂರಿನಲ್ಲಿ ಒಂದು ದಿನ ಚಿರತೆ ಬಂದಿತ್ತು. ಇದೇ ಕಾರಣಕ್ಕೆ ಹೀಗೆ ಮರಗಳು ನಾಶವಾಗಿ ಮುಂದುವರೆದರೆ ಫ್ಯೂಚರ್ನ ಪಾಲಿಗೆಗೆ ಇದು ಕಾಡು ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡಿ ತೋರಿಸಬೇಕಾಗುತ್ತೆ. ಮುಂದೆ ಟಿಫಿನ್ಗೆ ಒಂದು ಟ್ಯಾಬ್ಲೆಟ್, ಊಟಕ್ಕೆ ಒಂದು ಟ್ಯಾಬ್ಲೆಟ್, ಶುದ್ಧವಾದ ಗಾಳಿಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಬಳಸಬೇಕಾದ ಪರಿಸ್ಥಿತಿ ಬರುತ್ತದೆ. ನಮ್ಮ ರಾಯಚೂರಿನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣಿಸುತ್ತವೆ ಹೊರತು ಒಂದು ಮರಗಳು ಕಾಣಿಸುವುದಿಲ್ಲ. ಈ ರೀತಿ ನಮ್ಮ ಪರಿಸರ ಹಾಳಾಗುತ್ತಿದೆ. ಹೌದಾ? ಮರ ಕಡಿಯೋದ್ರಿಂದ ಇಷ್ಟೆಲ್ಲ ಹಾನಿ ಆಗ್ತಿದೆ. ಹಾಗಾದ್ರೆ ನಾನು ಮರ ಕಡಿಯೋದನ್ನು ಬಿಟ್ಟು ಮರವನ್ನು ಬೆಳೆಸ್ತೀನಿ ಮತ್ತು ಪರಿಸರ ಸಂರಕ್ಷಣೆ ಮಾಡ್ತೀನಿ. ಈ ಗಿಡವನ್ನು ನೆಡು. ಮರಗಳನ್ನು ಬೆಳೆಸುವುದರಿಂದ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ. ನಾವೆಲ್ಲರೂ ಸುಖ ಸಮೃದ್ಧಿಯಿಂದ ಜೀವಿಸಬಹುದು. ಇಂದು ನಾವೆಲ್ಲರೂ ಮನೆಗೊಂದು ಮರ, ಊರಿಗೊಂದು ವನ ಬೆಳೆಸುವ ಸಂಕಲ್ಪ ಮಾಡೋಣ. ಧನ್ಯವಾದ.